ಮೊದಲನೇದು, ಈ ದೇಶದಲ್ಲಿ ಯಾರಾದ್ರೂ ಈ ರೀತಿಯ ರಿಸರ್ವೇಶನ್ ಪಾಲಿಸಿ ಇರುವಂತ ಸಂವಿಧಾನ ಜಾರಿಗೆ ತಂದಿದ್ರೆ ಅದು ಕಾಂಗ್ರೆಸ್ನವರು. ಎರಡನೇದು, 2004-05ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಕೇಂದ್ರ ಸರ್ಕಾರದ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಕರ್ನಾಟಕದಕ್ಕೆ ಸಂಬಂಧಪಟ್ಟ ಹಾಗೆ ಜನಸಂಖ್ಯೆಗೆ ಅನುಗುಣವಾಗಿ SC ST ಗೆ ರಿಸರ್ವೇಶನ್ ಅನ್ನು ಕೊಟ್ಟಿದ್ದಾರೆ. ST ಗೆ 7.5% ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮೆಲ್ಲರ ಒತ್ತಡದ ಮೇಲೆಗೆ ಡಿಲಿಮಿಟೇಷನ್ ಅನ್ನ ಜಾರಿಗೆ, ಅದರ ಜೊತೆಗೆ ಈ ST ನಾಯಕ NAYAK ನಾಯಕದ ಪರ್ಯಾಯ ಪದಗಳನ್ನು 1991 ಜುಲೈನಲ್ಲಿ ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದಾಗ, ಕೇಸರಿ ಅವರು ಈ ದೇಶದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ಈ ನಾಯಕ ಜನಾಂಗದ ಪರ್ಯಾಯ ಪದಗಳನ್ನ ST ಆಗಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡದಂತ ಕೆಲಸನೂ ಸಹ ಅವ್ರಿಗೆ ಹೋಗ್ಬೇಕಾದ್ರೆ, ಇದರ ಜೊತೆಗೆ ನಾಯಕ ಸಮಾಜವನ್ನ ST ಆಗಿ ಪರಿಗಣಿಸೋದಕ್ಕೆ ರೆಕಮೆಂಡ್ ಮಾಡದಂತ ರಾಮಕೃಷ್ಣ ಹೆಗಡೆ ಅವರನ್ನ, ಇದನ್ನ ST ಗೆ ಮಾಡ್ಲೇಬೇಕು ಅಂತ ಹೇಳಿ ಚಂದ್ರಶೇಖರ್ ಅವರ ಮೇಲೆ ಒತ್ತಡ ತಂದಂತ ದೇವೇಗೌಡರನ್ನ ಮತ್ತು ಕಾನೂನನ್ನ ಮಾಡಿದಂತ ನರಸಿಂಹರಾಯರನ್ನ ಕಾಂಗ್ರೆಸ್ ಸರ್ಕಾರವನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ. ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತೆ ಸಂವಿಧಾನ ಡಿಲಿಮಿಟೇಷನ್ ಆಕ್ಟ್ ಪ್ರಕಾರ ಈಗ ಸಾಕಷ್ಟು ಗೊಂದಲಗಳಿದೆ. ಡಿಲಿಮಿಟೇಷನ್, ಮಹಿಳಾ ರಿಸರ್ವೇಶನ್, SC ST ರಿಸರ್ವೇಶನ್, ಅದ್ರ ಬಗ್ಗೆ ನಾನು ಬೇರೆ ಸಮಯದಲ್ಲಿ ಹೇಳ್ತೇನೆ. ಆದ್ರೆ 2000 ಆಕ್ಟ್ ಪ್ರಕಾರ ST ಗಳಿಗೆ 2 ಇದ್ದದನ್ನ 15 ಮಾಡಿದಂತ ಕೀರ್ತಿ ಕಾಂಗ್ರೆಸ್ಗೆ ಹೋಗಬೇಕು. ಅಸೆಂಬ್ಲಿಗೆ 0 ಇದ್ದಂತ ಪಾರ್ಲಿಮೆಂಟ್ ಸೀಟ್ಸ್ 2 SC ST ಗೆ ಆಯ್ತು. SC ಗಳಿಗೆ 31 ಅಸೆಂಬ್ಲಿ ಇದ್ದಿದ್ದನ್ನ 36 ಆಯ್ತು. 4 ಇದ್ದಿದ್ದನ್ನ 5 ಪಾರ್ಲಿಮೆಂಟ್ ಆಯ್ತು. ಸೊ ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದಿಷ್ಟು ಮಾಡಿದ್ದಾರೆ. ಆದ್ರೆ ಅದರ ಅರ್ಥ ನಾನು ಅವ್ರು ಡಿಫೆಂಡ್ ಮಾಡ್ತೀನಿ ಅಲ್ಲ, ಈ ಕೇಸಲ್ಲಿ ಎಡವಿದ್ದಾರೆ. ಆದ್ರೆ ನಾನ್ ನಿಮ್ ಮೂಲಕ ಕೇಳ್ತೇನೆ, ಮಿಸ್ಟರ್ ಮೋದಿ, ನೀವು ಕ್ಲೈಮ್ ಮಾಡ್ತೀರಿ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ, ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತೀರಿ RSS ನವರು. ಅಲ್ಲಪ್ಪ, ಇಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಿಸರ್ವೇಶನ್ ಕೊಟ್ಟಿರುವಂತದ್ದು ನಾವು ಮಾಡಿದ್ದಲ್ಲ, ಬಿಜೆಪಿ ಸರ್ಕಾರ ಮಾಡಿದಂತ ಈ ಕಾನೂನು. ಯಾಕಪ್ಪ ನೀವು 9th ಶೆಡ್ಯೂಲ್ಗೆ ಸೇರಿಸ್ತಾ ಇಲ್ಲ? 9th ಶೆಡ್ಯೂಲ್ಗೆ ಸೇರಿಸೋದ್ರ ಮೂಲಕ ಈ ರಾಜ್ಯದ SC ST OBC ಸುಮಾರು 4 ಕೋಟಿಗೂ ಹೆಚ್ಚು ಜನ ಇದ್ದೇವೆ. ಈ 4 ಕೋಟಿಗೂ ಹೆಚ್ಚು ಜನರ ಬದುಕನ್ನು ಹಸನು ಮಾಡುವಂತದಕ್ಕೆ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡಿ. ಪರಿಣಾಮಗಳನ್ನು ಎದುರಿಸ್ತೀರಿ. ಇದೇ ನಾಡಿದ್ದು 11ನೇ ತಾರೀಕು ವಿಧಾನಸೌಧದ ವಾಲ್ಮೀಕಿ ಸ್ಟ್ಯಾಚ್ಯೂ ಹತ್ರ ಒಂದಿಷ್ಟು ಜನ ಎಜುಕೇಟೆಡ್ಸ್ ಅನ್ನ ಒಂದಿಷ್ಟು ಜನನ್ನ ಕರೆದಿದ್ದೇವೆ. ಮುಂದಿನ ಕಾರ್ಯಕ್ರಮಗಳನ್ನು ಏನು ಮಾಡಬೇಕು ಅನ್ನೋದನ್ನ ರೂಪಿಸುವಂತದಕ್ಕೆ. ನಾವು ಈ ವಿಚಾರದಲ್ಲಿ ಬಲ ಪ್ರದರ್ಶನ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಸಂವಿಧಾನದತ್ತವಾಗಿ ಅಹಿಂಸಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ಪ್ರತಿರೋಧವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಗೆ ತೋರಬೇಕು ಅದನ್ನ ತೋರುವಂತ ಕೆಲಸವನ್ನ ನೆನ್ನೆನೂ ಸಹ ಸಿದ್ದರಾಮಯ್ಯನವರಿಗೆ ಮಾತನಾಡಿದ್ದೇನೆ. ಅಪಾಯಿಂಟ್ಮೆಂಟ್ ಕೊಡಿಸೋಮೆ, ನಾನು ಹೋಗೋದು ಬೇರೆ, ಡೆಲಿಗೇಷನ್ ಹೋಗೋದು ಬೇರೆ. ಸೊ ರಾಜಕಾರಣದಲ್ಲಿ ಅರ್ಥ ಮಾಡ್ಕೋಬೇಕು, ಬದ್ಧತೆಯನ್ನು ತೋರಬೇಕಾಗುತ್ತೆ ಸಾಮಾಜಿಕ ನ್ಯಾಯಕ್ಕೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಒತ್ತಾಯ ಮಾಡ್ತೇನೆ, ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ. ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಡೆಲ್ಲಿಗೆ ತೆಗೆದುಕೊಂಡು ಹೋಗಿ, ಹೈಕೋರ್ಟ್ ನಲ್ಲಿ ರಿಟರ್ನ್ ಏನು ಸ್ಟೇ ಸಿಕ್ಕಿದೆ, ಒಳ್ಳೆಯ ಲಾರಿ ನೆಟ್ಟು ಅಲ್ಲಿ ಸ್ಟೇ ವೆಕೇಟ್ ಮಾಡೋದಕ್ಕೆ ಕ್ರಮ ಜರುಗಿಸಿ. ಸ್ಟೇ ವೆಕೇಟ್ ಆಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ SLP ಹಾಕುವಂತದ್ದನ್ನು ಸಹ ಮಾಡಬೇಕು ರಾಜ್ಯ ಸರ್ಕಾರ. ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಡಾಕ್ಟರ್ ಸುಧಾಕರ್ ಸೇರಿದಂತೆ, ವಿ ಸೋಮಣ್ಣ ಸೇರಿದಂತೆ, ಪ್ರಹ್ಲಾದ್ ಜೋಶಿ ಸೇರಿದಂತೆ
ಆ ಹೆಣ್ಮಗಳು ಕೇಂದ್ರದ ಶೋಭಾ ಕರಂದಾಜೆ ಸೇರಿದಂತೆ ಕೇಂದ್ರದಲ್ಲಿದ್ದೀರಿ. ನಿಮಗೆ ಮಾನ ಮರ್ಯಾದೆ ಇದೆಯೇನ್ರಿ? ನಾಚಿಕೆ ಆಗೋದಿಲ್ವೇನ್ರಿ? ನೀವು ಮಾಡಿರುವಂತ ಕಾನೂನು ಇವತ್ತು ಊರ್ಜಿತ ಆಗೋದಿಲ್ಲ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡಿದ್ದೀರಿ ಅಂತಂದ್ರೆ ಏನ್ ಹೇಳ್ಬೇಕು ನಿಮ್ಮನ್ನ? ನೀವು ಸಾಮಾಜಿಕ ನ್ಯಾಯದ ಪರವಾಗಿದ್ದೀರೋ ಅಥವಾ ವಿರೋಧಿಗಳಿದ್ದೀರೋ? ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಮೊದಲು ನೀವು ನಿಮ್ಮ ಬೇಬಿ ಇದು, ಇಟ್ ಈಸ್ ಯುವರ್ ಬೇಬಿ. You have to see that this has to be included in 9th schedule, Mr. Sudhakar. ಹಾಗೆ ರಾಜ್ಯದವರು ಸಹ ಪ್ರದೀಪ್ ಈಶ್ವರ್ ಎಲ್ಲ ವಿಚಾರಕ್ಕೂ ಬಾಯಿ ಬಿಡ್ತೀಯಪ್ಪ, ಒಳ್ಳೆ ಹುಡುಗ, ಈ ವಿಚಾರಕ್ಕೂ ಒಂದಿಷ್ಟು ಬಾಯಿ ಬಿಡಪ್ಪ, ಒಳ್ಳೇದಾಗುತ್ತೆ ನಿನಗೆ. ನೀನೇನು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಮಾತಾಡ್ತೀಯಲ್ಲ, ಇದನ್ನು ಬಿಡು. ನೀನು ಸಹ ಹಿಂದುಳಿದ ಸಮಾಜದಿಂದ ಬಂದಿರುವಂತವ. ಸೊ ಹಾಗಾಗಿ ಒಟ್ಟಾರೆಯಾಗಿ ಇಷ್ಟೇ ಹೇಳ್ತಾನೆ, ಬಹುಶಃ ಎರಡು ಸರ್ಕಾರಗಳು ನಮ್ಮ ಬದುಕಿನಲ್ಲಿ ಚೆಲ್ಲಾಟ ಆಡಕ್ ಹೋಗಬೇಡಿ. ಚೆಲ್ಲಾಟ ಮುಂದುವರೆದರೆ ಪರಿಣಾಮಗಳನ್ನ ಎದುರಿಸ್ತೀರಿ ಅನ್ನುವಂತ ಎಚ್ಚರಿಕೆಯ ಮಾತನ್ನ ಹೇಳಿಕೆ ಬಯಸ್ತೇನೆ. ಇದು 2011 ಸೆನ್ಸಸ್ ಪ್ರಕಾರ 17.1 ಆಗಿದೆ. ಈ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿದೆ. ಆದರೆ ಸಂವಿಧಾನದ ಆರ್ಟಿಕಲ್ 15 and 16 ಅಡಿಯಲ್ಲಿ ಈ ವರ್ಗಕ್ಕೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಕೊಡಬೇಕು ಅಂತ ಹೇಳಿ ಇದ್ರು. ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಕೊಟ್ಟಿರಲಿಲ್ಲ. 3% ಎಸ್ಟಿಗಳಿಗೆ, 15% ಎಸ್ಸಿಗಳಿಗೆ ಇತ್ತು. 30 ಹಿಂದುಳಿದವರೆಗೂ ಸಹ ನಿಖರವಾದಂತ ಅಂಕಿ ಸಂಖ್ಯೆಗಳಿರಲಿಲ್ಲ. ನಮ್ಮೆಲ್ಲರ ಹೋರಾಟದ ಹಿನ್ನೆಲೆಯಲ್ಲಿ 2022ರಲ್ಲಿ ಕರ್ನಾಟಕ ಎಸ್ಸಿ ಮತ್ತು ಎಸ್ಟಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಆಕ್ಟ್ 2022 ಇದನ್ನ ಪಾಸ್ ಮಾಡಿದ ಮೇಲೆ ಮೀಸಲಾತಿಯ ಪ್ರಮಾಣ ಎಸ್ಟಿಗಳ 3% ಬದಲು 7%, ಎಸ್ಸಿಗಳ 15% ಬದಲು 17%, ಒಬಿಸಿಗಳಿಗೆ 32%, ಸುಮಾರು 56% ಮೀಸಲಾತಿಯನ್ನ ಈ ರಾಜ್ಯದಲ್ಲಿ ನೀಡಲಾಯಿತು. ಇಂದಿರಾ ಸಾಹ್ನಿಸ್ ಕೇಸಲ್ಲಿ 1992ರಲ್ಲಿ ಸುಪ್ರೀಂ ಕೋರ್ಟಿನ ಆದೇಶ ಆದಾಗ ಮೀಸಲಾತಿ ಜನರಲಿ 50% ಮೀರಬಾರದು ಅನ್ನುವಂಥದ್ದಿದೆ. ನಾನು ಇಲ್ಲೇ ಆ ಜಡ್ಜ್ಮೆಂಟ್ ಕಾಪಿಯನ್ನು ಸಹ ತಂದಿದ್ದೇನೆ. ಅದರಲ್ಲೇ ಫುಲ್ ಬೆಂಚ್ ಹೇಳ್ತಾರೆ, ಇನ್ ಅನ್ ಎಕ್ಸೆಪ್ಷನಲ್ ಕೇಸಸ್ ಬೈ ಅಸೈನಿಂಗ್ ಕೋಸೆಂಟ್ ರೀಸನ್ಸ್ and on the basis of empirical data, ಯಾವ ವರ್ಗಕ್ಕೆ ಅನ್ಯಾಯ ಆಗಿದೆ ಅವರಿಗೆ ಹೆಚ್ಚು ಮೀಸಲಾತಿ ಕೊಡಬೇಕು ಅನ್ನೋ ಆಗಿದ್ರೆ ಮೀಸಲಾತಿಯ ಪ್ರಮಾಣವನ್ನ 50ಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಸುಪ್ರೀಂ ಕೋರ್ಟಿನ ಆದೇಶ ಇದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು 50ರ ಬದಲು 69% ಮಾಡಿ ಅದನ್ನ ಸಂವಿಧಾನದ 9th ಶೆಡ್ಯೂಲ್ಗೆ 9ನೇ ಶೆಡ್ಯೂಲ್ಗೆ ಮೋರ್ ದೆನ್ 350ಕ್ಕೂ ಹೆಚ್ಚು ಈ ರೀತಿಯ ಎನಾಕ್ಟ್ಮೆಂಟ್ಸ್ ಅನ್ನ ಅಲ್ಲಿ ಸೇರಿಸಿದ್ದಾರೆ. ಯಾವ ಕಾನೂನನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸುತ್ತೆ ಅದನ್ನ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡೋದಾಗ್ಲಿ ಅಥವಾ ಸ್ಟೇ ಕೊಡೋದಾಗ್ಲಿ ಬರೋದಿಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಸೊ ಈ ನೆಲೆಯಲ್ಲಿ ರಾಜ್ಯದಲ್ಲಿ ಈ ಕಾನೂನು ಮಾಡಿದಂತ ಸಂದರ್ಭದಲ್ಲಿ ನಾನು ಸೇರಿದಂತೆ ಈ ವೇದಿಕೆಯಲ್ಲಿ ಇರೋರು ಅನೇಕ ಜನ ನಾವು ಹೇಳಿದ್ವಿ, ಬರ್ತಾರೆ ಕೋಳಿ ಸಮಾಜದವರನ್ನ ಎಸ್ಟಿ ಮಾಡ್ತೇವೆ ಅಂತಾರೆ, ಇನ್ನೊಂದು ಕಡೆ ಬರ್ತಾರೆ ಕುರುಬ ಸಮಾಜದವರನ್ನ ಎಸ್ಟಿ ಮಾಡ್ತೇವೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಬರ್ತಾರೆ ಗೊಲ್ಲ ಸಮಾಜದವರನ್ನ ಕಾಡಗೊಲ್ಲ ಕರಡಿಗೊಲ್ಲ ಇವರನ್ನ ಎಸ್ಸಿ
ಎಸ್ ಟಿ ಮಾಡ್ತೇವೆ ಅಂತ ಹೇಳ್ತಾರೆ. ನಾನು ನಿಮ್ಮ ಮೂಲಕ ಸ್ಪಷ್ಟಪಡಿಸ್ತೇನೆ, ನಾವ್ಯಾರು ಯಾವ ಸಮಾಜದ ವಿರೋಧಿಗಳಲ್ಲ. ಸಂವಿಧಾನದ ಆರ್ಟಿಕಲ್ 341 ಅಂಡ್ 342 ಪ್ರಕಾರ ಯಾರಿಗೆ ಎಲಿಜಿಬಿಲಿಟಿ ಬರುತ್ತೆ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಮಾಡಿ ಅವರನ್ನ ಸೇರಿಸಿ. ಎಷ್ಟು ಜನ ಸೇರ್ತಾರೆ ಅಷ್ಟು ಪರ್ಸೆಂಟೇಜ್ ಅನ್ನ ಎಸ್ ಟಿಗಳಲ್ಲಿ ಜಾಸ್ತಿ ಮಾಡಿ ಅನ್ನುವಂಥದ್ದು ನಮ್ಮ ಒತ್ತಾಯ. ಆದ್ರೆ ದುರಂತ ಹೇಳಿದ್ರೆ 78 ವರ್ಷಗಳ ಕಾಲ ಆಯ್ತು ಸ್ವಾತಂತ್ರ್ಯ ಬಂದು. SC/ST ರಿಸರ್ವೇಶನ್ 1950 ಬಂತು. ಸೊ ಯಾವ್ದು ಸಹ ಇನ್ನ ಏನು ಲೆಟರ್ ಇಟ್ಕೊಂಡು ಸಾರ್ ನಮ್ಮನ್ನ SC ಮಾಡಿ, ಸಾರ್ ನಮ್ಮನ್ನ ST ಮಾಡಿ, ಸಾರ್ ನಮ್ಮನ್ನ OBC ಮಾಡಿ, ಇಂಥ ದುರಂತದ ಸ್ಥಿತಿ ಯಾರಿಗೂ ಬರಬಾರದು. ಈ ಎಲ್ಲಾ ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಸಹ ಸಂವಿಧಾನವನ್ನ ಎತ್ತಿಡಿತೇವೆ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಹಾಗಾಗಿ ನಿಮ್ಮನ್ನ ಒತ್ತಾಯ ಮಾಡ್ತಾನೆ, ಕೂಡಲೇ ಯಾವ ವರ್ಗದ, ಉದಾಹರಣೆಗೆ ಪಾಪ ಕ್ಷೌರಿಕ ಸಮಾಜದವರು ಅವ್ರ ಎದುರು ಬಂದ್ರೆ ಇಲ್ಲಪ್ಪ ಇವತ್ತು ಕೆಲಸ ಆಗೋದಿಲ್ಲ ಅನ್ನೋ, ಅದು ನಿಜವಾದಂತಹ ಅನ್ಟಚಬಿಲಿಟಿ. ನಾನು ವಿಧಾನ ಪರಿಷತ್ನಲ್ಲಿ 4-6 ಸಾರಿ ಹೇಳಿದ್ದೇನೆ, ಅಗಸರನ್ನ 21 ರಾಜ್ಯಗಳಲ್ಲಿ SC ಮಾಡಿದ್ದಾರೆ, ಇಲ್ಲೂ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಯಾರಿಗೆ ಅರ್ಹತೆ ಇದೆ ಅವರಿಗೆ SC ಮತ್ತು ST ಮಾಡುವಂಥದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇವತ್ತೇನು ಕಾನೂನು ಮಾಡಿ ಆ ಕಾನೂನು ಊರ್ಜಿತ ಆಗುವಂತ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಮಾಡಬೇಕು. ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಪ್ರಧಾನಮಂತ್ರಿಗಳ ಹತ್ರ ಕೊಂಡೊಯ್ಯಬೇಕು. ಪ್ರಧಾನಮಂತ್ರಿಗಳು ಇದನ್ನ 9th ಶೆಡ್ಯೂಲ್ಗೆ ಈ ಕಾನೂನನ್ನ ಸೇರಿಸುವಂತ ಕ್ರಮ ಜರುಗಿಸಬೇಕು. ಇದರ ಜೊತೆಗೆ ಪ್ರಧಾನಮಂತ್ರಿಗಳು ಮಿಸ್ಟರ್ ಮೋದಿ ಬರೇ ಭಾಷಣ ಹೊಡೆದ್ರೆ ಆಗೋದಿಲ್ಲಪ್ಪ. 10% ಅಪ್ಪರ್ ಕ್ಲಾಸ್ಗೆ 7.5% ಇರುವಂತ ಜನರಿಗೆ 10%, ನಾನೇ ಪಾರ್ಲಿಮೆಂಟ್ ಅಲ್ಲಿ ಅದರ ಮೇಲೆ ಬಿಲ್ ಮೇಲೆ ಮಾತನಾಡಿದ್ದೇನೆ, ಅವರಿಗೆ ತರಾತುರಿನಲ್ಲಿ 10% ಕೊಡ್ತೀರಿ. ಆದ್ರೆ ಈ ದೇಶದ ಮೂಲ ನಿವಾಸಿಗಳಾಗಿರುವಂತ SC-ಗಳಿಗೆ, ST-ಗಳಿಗೆ, OBC-ಗಳಿಗೆ ಭಿಕ್ಷೆ ಅಲ್ಲ, ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ದಾರೆ. ಅವರಿಗೆ ನೀವು ಯಾಕೆ 9th ಶೆಡ್ಯೂಲ್ಗೆ ಸೇರಿಸ್ತಾ ಇಲ್ಲ, ಯಾಕೆ ನಮ್ಗೆ ರಕ್ಷಣೆ ಮಾಡ್ತಾ ಇಲ್ಲ? ನಾನು ನಿಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ, ಕೂಡಲೇ ಪ್ರಧಾನಮಂತ್ರಿಗಳು ಈ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸಿ, ಹೇಗೆ ತಮಿಳುನಾಡಿನಲ್ಲಿ ರಕ್ಷಣೆ ಸಿಕ್ಕಿದೆಯೋ ಹಾಗೆ ರಾಜ್ಯದಲ್ಲೂ ರಕ್ಷಣೆ ಸಿಗುವಂತದ್ದಾಗಬೇಕು. ಇದರ ಜೊತೆಗೆ ರಾಜ್ಯದಲ್ಲಿ ಅನೇಕರು ಸುಳ್ಳು ಸರ್ಟಿಫಿಕೇಟ್ ಅನ್ನ, ನಕಲಿ ಸರ್ಟಿಫಿಕೇಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ನನಗೆ ಆಶ್ಚರ್ಯ, ಉಡುಪಿ ಅಂತ ಜಿಲ್ಲೆನಲ್ಲಿ, ಕುಂದಾಪುರದಲ್ಲಿ 500ಕ್ಕೂ ಹೆಚ್ಚು ಸುಳ್ಳು ಸರ್ಟಿಫಿಕೇಟ್ಸ್ ಅನ್ನ ತಳವಾರ ಪರಿವಾರ ಅಂತ ಹೇಳಿ ತೆಗೆದುಕೊಂಡಿದ್ದಾರೆ. ಊರ್ಜಿತ ಆಗುವುದಿಲ್ಲ. ಇದನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಆಗಿನ ಮುಖ್ಯಮಂತ್ರಿ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಒತ್ತಡ ತಂದ್ವಿ. ಬಸವರಾಜ ಬೊಮ್ಮಾಯಿ ಅವರು ಈ ಕಾನೂನು ಮಾಡಬೇಕಾದ್ರೆ ಅವತ್ತಿನ ಕಾಂಗ್ರೆಸ್ಸು, ಜನತಾದಳ ಮತ್ತು ಬಿಜೆಪಿ ಇಷ್ಟು ಪಕ್ಷದವರು ಯುನಾನಿಮಸ್ ಆಗಿ ಈ ಕಾನೂನನ್ನ ಮಾಡಿದಂಥದ್ದು. ನಮ್ಮ ಒತ್ತಡದ ಮೇಲೆ 23rd ಮಾರ್ಚ್ 2023 ಆಗಿನ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಶ್ರೀಮತಿ ವಂದಿತಾ ಶರ್ಮಾ ಕೇಂದ್ರ ಸರ್ಕಾರಕ್ಕೆ ಬರೀತಾರೆ, ಈ SC/ST ರಿಸರ್ವೇಶನ್ ಅಂಡ್ OBC ರಿಸರ್ವೇಶನ್ ಆಕ್ಟ್ ಅನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ. ಕೇಂದ್ರ ಸರ್ಕಾರದವರು ಅದರ ಮೇಲೆ 11 ಮೇ 2023ರಲ್ಲಿ ಪತ್ರ ಬರೀತಾರೆ. ಗೃಹ ಇಲಾಖೆ ಬರೋದಿಲ್ಲ, ಇದನ್ನ ಟ್ರೈಬಲ್ ಇಲಾಖೆ ಮತ್ತು ಸೋಷಿಯಲ್ ಜಸ್ಟಿಸ್ ಇಲಾಖೆಗೆ ಅಪ್ರೋಚ್ ಮಾಡಿ ಅಂತ ಹೇಳಿ. ಅನ್ಫಾರ್ಚುನೇಟ್ಲಿ ರಾಜ್ಯ ಸರ್ಕಾರದವರು, ಅವತ್ತಿನ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಗಾಢ ನಿದ್ರೆಗೆ ಹೋಯ್ತು. ಅದರ ಮೇಲೆ ರಿಯಾಕ್ಟೇ ಮಾಡಲಿಲ್ಲ.
ಅದಾದ ಮೇಲೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಂದಾದ ಮೇಲೂ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ಇದು ನೋವಿನ ಸಂಗತಿ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ರೂವಾರಿ. ಸೊ ಈ ಮಧ್ಯೆ 2023, 24, 25 ಯಾರು ಈ SC, ST, OBC 56% ಮೀಸಲಾತಿಯಲ್ಲಿ ಇಂಜಿನಿಯರಿಂಗ್ ಸೀಟ್ಗಳನ್ನ ತೆಗೆದುಕೊಂಡ್ರು, ಮೆಡಿಕಲ್ ಸೀಟ್ಗಳನ್ನ ತೆಗೆದುಕೊಂಡ್ರು, ಲಾ ಸೀಟ್ಗಳನ್ನ ತೆಗೆದುಕೊಂಡ್ರು, ನರ್ಸಿಂಗ್ ಕೋರ್ಸ್ಗಳಿಗೆ ಸೇರಿದ್ರು, KIDB ನಲ್ಲಿ ಸೈಟ್ಸ್ ಅಲಾಟ್ ಮಾಡಿಸ್ಕೊಂಡ್ರು, ಉದ್ಯೋಗಕ್ಕೆ ಅನೇಕರು ಹೋದ್ರು. ಆದ್ರೆ ಈಗ ಏಕಾಏಕಿ ಇದ್ದಂತ ವೆಸ್ಟೆಡ್ ಇಂಟ್ರೆಸ್ಟ್ ಇದ್ದಂತವ್ರು KIT ನಲ್ಲಿ ಮತ್ತು ಹೈಕೋರ್ಟಿನಲ್ಲಿ ಕೇಸನ್ನ ದಾಖಲು ಮಾಡಿ ಈ ಕಾನೂನು ಯಾವುದು ಜನಪರವಾಗಿರ್ತಕ್ಕಂಥ, ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಈ ಕಾನೂನನ್ನ ಇವತ್ತು ಹೈಕೋರ್ಟಿನಲ್ಲಿ ಸ್ಟೇ ಮಾಡಿದ್ದಾರೆ. ಇನ್ಫ್ಯಾಕ್ಟ್ 2022 ಎನಾಕ್ಟ್ಮೆಂಟ್ ತರಬೇಕಾದ್ರೆ ಬರೇ ನಮ್ಮ ಒತ್ತಡ, ಯಾರನ್ನು SCಗೆ STಗೆ ಬರಬೇಡಿ, OBCಗೆ ಬರಬೇಡಿ ಅಂತ ಹೇಳೋದಿಲ್ಲ. ಆದ್ರೆ ಕಾನೂನು ದತ್ತವಾಗಿ ಬನ್ನಿ, ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೋಬೇಡಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಎರಡನೇದು ನನಗೆ ಅರ್ಥ ಆಗ್ತಾ ಇಲ್ಲ. ಮಾತೆತ್ತರೆ ಈ ಸ್ಥಳೀಯ ಯಾರು ಇಲ್ಲಿ MLA ಪ್ರದೀಪ್ ಈಶ್ವರ್, ಮಿಸ್ಟರ್ ಪ್ರದೀಪ್ ಈಶ್ವರ್, ಏನಪ್ಪಾ ಮಾಡ್ತಾ ಇದೀಯಾ? ನಿನಗೆ ಓಟ್ ಹಾಕಿಲ್ವೇನಪ್ಪ ಇಲ್ಲಿರುವಂತ SCಗಳು, STಗಳು, OBCಗಳು? ಮಿಸ್ಟರ್ ಡಾಕ್ಟರ್ ಸುಧಾಕರ್ ದಿ ಗ್ರೇಟ್, ನೀವು ಮಂತ್ರಿ ಇದ್ದಾಗ ಈ ಕಾನೂನು ಮಾಡಿದ್ದು, ರಾಜಕೀಯ ಆಗೋದಿಲ್ವಾ ಇನ್ನ ಕಾನೂನು ಜಾರಿಗೆ ಬಂದಿಲ್ಲ ಅಂತಂದ್ರೆ? ವಾಟ್ ಆರ್ ಯು ಡೂಯಿಂಗ್? ಆಸ್ ಎ ಪಾರ್ಲಿಮೆಂಟ್ ಮೆಂಬರ್ ಯು ಶುಡ್ ಹ್ಯಾವ್ ರೈಸ್ಡ್ ದಿಸ್ ಇಶ್ಯೂ ಆನ್ ದ ಫ್ಲೋರ್ ಆಫ್ ದ ಹೌಸ್. ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್ ಡಾಕ್ಟರ್ ಸುಧಾಕರ್? ರಾಜ್ಯದ ಯಾರೆಲ್ಲ SCಗಳು, STಗಳಿದ್ದಾರೆ, ಏನಾಗಿದ್ದಾರೆ ನಿಮಗೆ? MP ಗಳಿದ್ದೀರಿ, MLCಗಳಿದ್ದೀರಿ, MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ. ನಿಮ್ಮನ್ನ ಕಳಿಸಿರೋದು ರಿಸರ್ವೇಶನ್ ಈ ವರ್ಗದ ಇದ ಮೊದಲು ಕಾಪಾಡಿ, ಆಮೇಲೆ ಜನರಲ್ ಅನ್ನ ಕಾಪಾಡಿ ಅಂತ. ಹಾಗೆ ಬೇರೆ ವರ್ಗದ, ಉದಾಹರಣೆಗೆ ಚಿಕ್ಕಬಳ್ಳಾಪುರ, ಮೊದಲು ಇಟ್ ವಾಸ್ ಎ SC ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ SCಗಳು, STಗಳು ಸಾಕಷ್ಟು ಇದ್ದಾರೆ. ಜನರಲ್ ಕ್ಯಾಂಡಿಡೇಟ್ಸ್ಗೂ ವೋಟ್ ಹಾಕಿದ್ದೇವೆ, SCಗಳು, STಗಳು, OBCಗಳು. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಹಳಷ್ಟು ಮಾತನಾಡ್ತೀರಿ. ಯಾಕಪ್ಪ ನಿಮ್ಗೆ ವೋಟ್ ಹಾಕದಂತ ಈ ಜನರ ಹಕ್ಕುಗಳ ರಕ್ಷಣೆ ಮಾಡ್ಲಿಕ್ಕೆ ಬಾಯ್ ಬಿಡ್ತಾ ಇಲ್ಲ? ನಾನು ಇಷ್ಟೇ ಹೇಳ್ತೇನೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, MLAಗಳು, MLCಗಳು, MPಗಳು ಈ ವರ್ಗದ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಸೊ ಕೂಡಲೇ ನಿಮಗೇನಾದ್ರೂ ಸಾಮಾಜಿಕ ನ್ಯಾಯದಲ್ಲಿ, ಸಂವಿಧಾನದಲ್ಲಿ ಬದ್ಧತೆ ಇದ್ರೆ ಈ ರಾಜ್ಯದ ಎಲ್ಲ MLAಗಳು, MLCಗಳು, ಮಂತ್ರಿಗಳು, MPಗಳು, ರಾಜಕೀಯ ಪಕ್ಷದ ಮುಖಂಡರುಗಳು ಈ ಸಾಮಾಜಿಕ ನ್ಯಾಯದ ಕಾನೂನಿನ ಪರವಾಗಿ ಧ್ವನಿ ಎತ್ತಬೇಕು. ಈ ಕಾನೂನಿನ ಅಡಿಯಲ್ಲಿ ನಮಗೆ ನ್ಯಾಯ ಕೊಡಿಸಬೇಕು. ಇಲ್ಲ ಅಂದ್ರೆ ಬರುವಂತಹ ದಿನಮಾನಗಳಲ್ಲಿ ಯಾರೆಲ್ಲ ನಮ್ಮ ವಿರುದ್ಧ ಕೆಲಸ ಮಾಡ್ತಾರೆ ಅಥವಾ ನಮ್ಮ ಪರವಾಗಿ ವಾಯ್ಸ್ ಮಾಡೋದಿಲ್ವೋ ಅವರ ವಿರುದ್ಧ ನಮ್ಮದೇ ಆದಂತ ನಿರ್ಣಯವನ್ನ ಬರುವಂತಹ ದಿನಮಾನಗಳಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.